ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ಭಾರತೀಯ ಜನತಾ ಪಕ್ಷದ ನೇತಾಗಳಾದಂಥ ಸನ್ಮಾನ್ಯ ಶ್ರೀ ಯಡಿಯೂರಪ್ಪ ಸಾಹೇಬರು, ಅದೇ ರೀತಿಯಾಗಿ ಈ ರಾಜ್ಯದ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾದಂಥ ವಿಜೇಂದ್ರ ಅವರು ಹಾಗೂ ದೇವಳ ಮತಕ್ಷೇತ್ರದ ಮಾಜಿ ಶಾಸಕರಾದಂಥ ಎಸ್ ಪಾಟೀಲ್ ನಡಹಳ್ಳಿಯವರ ಭಾವಚಿತ್ರಗಳನ್ನು ತಾಳಿಕೋಟೆ ಪಟ್ಟಣದಲ್ಲಿ ಮೆರವಣಿಗೆಯನ್ನು ಮಾಡಿ ಆ ಒಂದು ಭಾವಚಿತ್ರಗಳಿಗೆ ಚಪ್ಪಲಿ ಹಾರ ಹಾಕಿ ಅವಮಾನಿಸಿರುವಂಥ ಒಂದು ಸಂದರ್ಭವನ್ನು, ಆ ಘಟನೆಯನ್ನು ನಮ್ಮ ಭಾಗದ ಪಕ್ಷಾತೀತವಾಗಿ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಹಾಗೂ ಸರ್ವ ಪಕ್ಷದ ಅವರ ಎಸ್ ಪಾಟೀಲ್ ನಡಹಳ್ಳಿ ಅವರ ಅಭಿಮಾನಿಗಳು ಮತ್ತು ಎಲ್ಲ ಸಮಾಜದ ಬಾಂಧವರು ಕೂಡ ಇನ್ನು ಮೊದಲೇದಾಗಿ ನಾವು ಖಂಡನೆಯನ್ನು ಮಾಡಿಸ್ತೀವಿ. ಯಾಕೆಂದರೆ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಮುದ್ದೇಬಿಹಾಳ ವಿಧಾನಸಭಾ ಕ್ಷೇತ್ರ ಮತ್ತು ದೇವರಿಕರಿ ವಿಧಾನಸಭಾ ಕ್ಷೇತ್ರದಲ್ಲಿ ಇಲ್ಲಿವರೆಗೆ ರಾಜಕಾರಣ ಮಾಡಿದಂಥ ಸಂದರ್ಭದಲ್ಲಿ ಇವತ್ತು ಎರಡೂ ಮತಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷ ಇರ್ಬೋದು ಅಥವಾ ಬೇರೆ ಯಾವುದೇ ಪಕ್ಷ ಇರ್ಬೋದು, ಚುನಾವಣೆಗಳಲ್ಲಿ ಇವತ್ತು ಹಲವಾರು ಸಮಾಜದ ಜನರು ಇಲ್ಲಿ ಪ್ರತಿನಿಧಿಗಳಾಗಿ ವಿಧಾನಸಭೆಯಲ್ಲಿ ಸ್ಪರ್ಧೆಯನ್ನು ಮಾಡಿದ್ದಾರೆ. ಆದರೆ ಇಲ್ಲಿ ಸ್ಪರ್ಧೆ ಮಾಡಿದಂಥ ಸಂದರ್ಭದಲ್ಲಿ ಎರಡೂ ಮತಕ್ಷೇತ್ರದಲ್ಲಿ ಇವತ್ತು ಪಂಚಮಸಾಲಿ ಸಮಾಜದವರು ಚುನಾವಣೆಗೆ ನಿಂತ ಸಂದರ್ಭದಲ್ಲಿ ರೆಡ್ಡಿ ಸಮಾಜದವರು ಹಾಗೂ ಇನ್ನುಳಿದ ಎಲ್ಲ ಸಮಾಜದವರು ಕೂಡ ಅವರಿಗೆ ಬೆಂಬಲವನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದೇವೆ. ಅದೇ ರೀತಿಯಾಗಿ ರೆಡ್ಡಿ ಸಮಾಜದವರು ಚುನಾವಣೆ ನಿಂತಾಗ ಪಂಚಮಸಾಲಿ ಸಮಾಜದ ಬಾಂಧವರು ಕೂಡ ಆ ಎಲ್ಲ ಸಮಾಜದವರು ರೆಡ್ಡಿ ಸಮಾಜದವರಿಗೆ ಮತವನ್ನು ನೀಡುವುದರ ಮುಖಾಂತರ ಎರಡೂ ಸಮಾಜದವರು ಈ ಭಾಗದಲ್ಲಿ ಹಿಂದಿನಿಂದಲೂ ಕೂಡ ಒಂದು ಆತ್ಮೀಯತೆಯ ಒಂದು ಸಂಬಂಧವನ್ನು ಇಟ್ಟುಕೊಂಡು ಅಣ್ಣ ತಮ್ಮಂದಿರಾಗಿ ರಾಜಕೀಯ ಚುನಾವಣೆಗಳನ್ನು ಎದುರಿಸಿದ್ದಾರೆ. ಆದರೆ ಈಗ ಕೆಲವೊಂದು ವ್ಯಕ್ತಿಗಳು ಈಗೇನು ರಾಜ್ಯ ಮಟ್ಟದ ಇವತ್ತು ಯತ್ನಾಳಗೌಡರು ರಾಜ್ಯ ಮಟ್ಟದ ನಾಯಕರು, ಎಸ್ ಪಾಟೀಲ್ ನಡಹಳ್ಳಿ ಅವರು 3 ಬಾರಿ ಶಾಸಕರಾಗಿ ಅವರು ರಾಜ್ಯ ಮಟ್ಟದಲ್ಲಿ ನಾಯಕರಾಗಿ ಗುರುತಿಸಿಕೊಂಡಿದ್ದಾರೆ. ರಾಜಕೀಯ ವ್ಯವಸ್ಥೆಯಲ್ಲಿದ್ದಾಗ ಭಾರತೀಯ ಜನತಾ ಪಕ್ಷದವರು ಮತ್ತೊಂದು ಪಕ್ಷದ ಮೇಲೆ, ಒಬ್ಬರು ನಾಯಕರು ಮತ್ತೊಬ್ಬರ ಮೇಲೆ, ಆಯಾ ಪಕ್ಷದವರು ಬೇರೆ ಬೇರೆ ಸಂದರ್ಭದಲ್ಲಿ ಒಬ್ಬರ ವಿಚಾರಗಳನ್ನು ಒಬ್ಬರು ವಿರೋಧ ಮಾಡದಂತಿರ್ಬೋದು, ಒಬ್ಬರು ಹೊಗಳುವಂತೆ ಇರೋದಿರ್ಬೋದು, ಅದು ರಾಜಕೀಯ ವ್ಯವಸ್ಥೆಯಲ್ಲಿ ಸರ್ವೇ ಸಾಮಾನ್ಯ. ಆದರೆ ಈ ಒಂದು ಹೇಳಿಕೆಗಳನ್ನೇ ಬಂಡವಾಳವಾಗಿ ಇಟ್ಕೊಂಡು ಮುದ್ದೇಬಿಹಾಳ ತಾಲೂಕಿನ ಕೆಲವೊಂದು ಕುತಂತ್ರಿ ರಾಜಕಾರಣಿಗಳು ಈ ಎರಡೂ ನಾಯಕರ ಹೇಳಿಕೆಗಳನ್ನೇ ತಮ್ಮ ಸ್ವಾರ್ಥಕ್ಕಾಗಿ ನಮ್ಮ ತಾಲೂಕಿನಲ್ಲಿ ಒಂದು ತಮ್ಮ ಬೇಳೆಯನ್ನು ಬೇಯಿಸುವ ಸಲುವಾಗಿ ಆ ಒಂದು ಹೇಳಿಕೆಗಳಿಗೆ ಬೇರೆ ಅಪಾರ್ಥಗಳನ್ನು ಕೊಟ್ಟು ಬೇರೆ ಬೇರೆ ಸಮಾಜದ ನಡುವೆ ಅವರು ಒಂದು ಗೊಂದಲವನ್ನು ಸೃಷ್ಟಿವಂತ ಮಾಡಿ ಅವೆರಡೂ ಸಮಾಜದಲ್ಲಿರುವಂತಹ ಒಂದು ಸಾಮರಸ್ಯವನ್ನು ಹಾಳು ಮಾಡಲಿಕ್ಕೆ ನಾವು ನಡೆಯುವಂತಹ ವ್ಯಕ್ತಿಗಳು ಅವರು ಇಂಥ ಕುತಂತ್ರ ಬುದ್ಧಿಯನ್ನು ಬಿಡಬೇಕು. ಅವರು ಇಂಥ ಕುತಂತ್ರ ರಾಜಕಾರಣವನ್ನು ತಕ್ಷಣದಿಂದಲೇ ನಿಲ್ಲಿಸಬೇಕು. ಯಾಕಂದ್ರೆ ಈಗೇನ ಮೊನ್ನೆ ತಾಳಿಕೋಟೆಯಲ್ಲಿ ಆ ಒಂದು ರ್ಯಾಲಿ ಮಾಡಿದಂಥ ಸಂದರ್ಭದಲ್ಲಿ ಈ ಒಂದು ಎಲ್ಲ ಕುತಂತ್ರಕ್ಕೆ ಕಾರಣೀಭೂತವಾದಂಥ ವ್ಯಕ್ತಿ ವಿಜಯಪುರ ಜಿಲ್ಲೆಯ ಮಾಜಿ ಜಿಲ್ಲಾ ಪಂಚಾಯತ್ನ ಉಪಾಧ್ಯಕ್ಷರಾದಂಥ ಪ್ರಭು ದೇಸಾಯಿ ಅವರು ಎಸ್ ಪಾಟೀಲ್ ಅಷ್ಟೇ ಅಲ್ಲ, ಮುದ್ದೇಬಿಹಾಳ ಮತಕ್ಷೇತ್ರದಲ್ಲಿ ಯಾರು ಭಾರತೀಯ ಜನತಾ ಪಕ್ಷದಿಂದ ವಿಧಾನಸಭಾ ಚುನಾವಣೆಗೆ ನಿಂತಿದ್ದಾರೋ ಅವ್ರು ಒಬ್ಬರಿಗೂ ಕೂಡ ಅವರು ಎಂದೂ ಚುನಾವಣೆ ಮಾಡಿದಂಥ ವ್ಯಕ್ತಿ ಅಲ್ಲ. ಅವನು ಒಬ್ಬ ಕಾಂಗ್ರೆಸ್ಸಿನ ಏಜೆಂಟ್. ಅವನು ಕೇವಲ ಹೆಸರಿಗೆ ಮಾತ್ರ ಭಾರತೀಯ ಜನತಾ ಪಕ್ಷದಲ್ಲಿದ್ದು ಎಲ್ಲ ವಿಧಾನಸಭಾ ಚುನಾವಣೆಗಳಲ್ಲಿ ಕೇವಲ ಎಸ್ ಪಾಟೀಲ್ ನಡಹಳ್ಳಿಯವರಿಗೆ ಅಷ್ಟೇ ಅಲ್ಲ, ಎಸ್ ಪಾಟೀಲ್ ನಡಹಳ್ಳಿಗಿಂತ ಮುಂಚಿತವಾಗಿಯೂ ಯಾರು ಭಾರತೀಯ ಜನತಾ ಪಕ್ಷದಿಂದ ಮುದ್ದೇಬಿಹಾಳ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದಾರೆ ಅವರ ಚುನಾವಣೆಗಳಲ್ಲಿ ಕೂಡ ಈ ವ್ಯಕ್ತಿ ಕುತಂತ್ರವನ್ನು ಮಾಡಿ ಆ ಸಂದರ್ಭದಲ್ಲಿ ಕೂಡ ಕುತಂತ್ರ ರಾಜಕಾರಣ ಮಾಡಿಕೊಂಡು ಬಂದಂಥ ವ್ಯಕ್ತಿ. ಆದರೆ ಈ ವ್ಯಕ್ತಿ ಹಲವಾರು ಸಂದರ್ಭಗಳಲ್ಲಿ
ಎಸ್ ಪಾಟೀಲ್ ನಡಾಳೆ ಬಗ್ಗೆ ಇರ್ಬೋದು ಅಥವಾ ಇನ್ನಿತರ ಬಗ್ಗೆ ಅವನು ಹಲವಾರು ಸಂದರ್ಭಗಳಲ್ಲಿ ಪ್ರೆಸ್ ಮೀಟ್ಗಳನ್ನು ಮಾಡಿ ಕೆಲವಾರು ಕೆಟ್ಟ ವಿಚಾರಗಳನ್ನ ಸಮಾಜದಲ್ಲಿ ಬಿತ್ತರಿಸುವಂತ ಕೆಲಸ ಮಾಡ್ತಿದ್ರು. ಆದರೆ ಆ ಸಂದರ್ಭದಲ್ಲಿ ನಾವು ಸುಮಾರು ಒಂದು 10 ವರ್ಷದಿಂದ ಅವನ ಸಂಸ್ಕಾರವನ್ನು ನಾವು ನೋಡ್ಕೊಂಡು ಬಂದಿದ್ದೀವಿ. ಆ ವ್ಯಕ್ತಿಗೆ ಸಂಸ್ಕಾರ ಇಲ್ಲದಂತ ವ್ಯಕ್ತಿ ಅವನು. ಆ ವ್ಯಕ್ತಿ ಅಂತ ಹೇಳಿಕೆಗಳನ್ನು ಕೊಟ್ಟಾಗ ಅಂತ ವ್ಯಕ್ತಿಯ ವಿರುದ್ಧ ನಾವು ಹೇಳಿಕೆಗಳನ್ನು ಕೊಟ್ಟು ಸಣ್ಣವರ ಆಗೋದು ಬೇಡ ಅನ್ನುವಂಥ ದೃಷ್ಟಿಕೋನ ಇಟ್ಟುಕೊಂಡು ಎಂದೂ ಕೂಡ ಆ ವ್ಯಕ್ತಿ ಬಗ್ಗೆ ನಾವು ಯಾರು ಮಾತಾಡಿಲ್ಲ. ಆದರೆ ನಾವು ಸುಮ್ಮನೆ ಕುಂದ್ರೋದ್ರಿಂದ ಈ ಸಮಾಜದಲ್ಲಿ ತಪ್ಪು ಸಂದೇಶ ಹೋಗಬಾರ್ದು. ಆ ವ್ಯಕ್ತಿಯ ಚರಿತ್ರೆಯನ್ನು ಕೂಡ ಜನರಿಗೆ ಗೊತ್ತಾಗಬೇಕನ್ನುವಂಥ ವಿಚಾರವನ್ನು ಇಟ್ಕೊಂಡು ಬಹಳಷ್ಟು ಜನ ನಾವು ಒತ್ತಾಯ ಮಾಡಿದಾಗ ಆ ವ್ಯಕ್ತಿಯ ಚರಿತ್ರೆಯನ್ನು ಕೂಡ ಜನರಿಗೆ ಗೊತ್ತಾಗಬೇಕನ್ನುವಂಥ ದೃಷ್ಟಿಕೋನವನ್ನು ಇಟ್ಕೊಂಡು ಆ ವ್ಯಕ್ತಿಯ ವಿರುದ್ಧ ಇವತ್ತು ನಾವು ಏನವ ಕುತಂತ್ರ ಮಾಡಿ ಈ ಎರಡೂ ಸಮಾಜಗಳನ್ನು ಬಿರುಕನ್ನು ತರಲಿಕೊಂಡಿದ್ದಾನೆ. ಇವೆರಡೂ ಸಮಾಜದಲ್ಲಿ ಗೊಂದಲದ ವಾತಾವರಣವನ್ನು ಸೃಷ್ಟಿ ಮಾಡಿಕೊಂಡಿದ್ದಾನೆ. ಆ ಒಂದು ಕುತಂತ್ರ ವ್ಯಕ್ತಿಯ ವಿರುದ್ಧ ನಾವೆಲ್ಲ ಇವತ್ತಿನ ಈ ಒಂದು ಸಭೆಯಲ್ಲೇ ತಿಳಿಸ್ಲಿಕ್ಕೆ ಬಯಸ್ತೇವೆ. ಯಾಕಂದ್ರೆ ಒಂದು ಸಣ್ಣ ಉದಾಹರಣೆ ಅಂದ್ರೆ ಅದು ಈ ಒಂದು 3-4 ದಿವಸದ ಹಿಂದೆ ನಡೆದಂತ ಒಂದು ನೀವು ನೋಡ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ ಇವತ್ತು ಎಸ್ ಪಾಟೀಲ್ ನಡಾಳೆ ಅವರು ಕೆಲವೊಂದು ಫೋಟೋ ಕ್ಲಿಪ್ಗಳನ್ನ ಅವ್ರು ಯಾಕಂದ್ರೆ ಬೆಂಗಳೂರಿನಲ್ಲಿದ್ದಾರೆ. ಯಾರು ಯಾವ ಕಾರ್ಯ ಯಾವುದೇ ಜಾತಿಯವರು ಇರ್ಬೋದು ಯಾವುದೇ ಒಂದು ವ್ಯಕ್ತಿಗಳು ಅವ್ರು ಹೋಗಿ ಅವರಿಗೆ ದಬ್ಬಾಳಿಕೆ ಮಾಡಿ ಅವ್ರಿಗೆ ಅವ್ರ ಮೇಲೆ ಏನು ಹಲ್ಲೆ ಮಾಡುವಂತ ಒಂದು ಕೆಲಸ ಮಾಡ್ಯಾರ ಅನ್ನುವಂಥದ್ದೊಂದೇನು ಆ ಮೀಡಿಯಾ ಮುಖಾಂತರ ಸುಳ್ಳು ಅಪಪ್ರಚಾರ ಮಾಡ್ತಾರಲ್ಲ ಅದೆಲ್ಲ ಸುಳ್ಳು. ಯಾಕಂದ್ರೆ ಅವರು ಈ ನಮ್ಮ ತಾಲೂಕಿನಲ್ಲೇ ಇಲ್ಲ ಬೆಂಗಳೂರಿನ ಅವರು ಸಭೆಗಳಲ್ಲಿದ್ದಾರೆ. ಅವು ಏನು ಹಿಂದೂ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಒಂದು ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿಯ ಚುನಾವಣೆಯ ಸಂದರ್ಭದಲ್ಲಿ ಟಿಕೆಟ್ ಹಂಚಿಕೆಯ ಗೊಂದಲ ಆದಾಗ ಆ ಒಂದು ಪಕ್ಷದ ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ಮತ್ತು ಕೆಲವೊಂದು ಸಂದರ್ಭದಲ್ಲಿ ಆದಂತ ಒಂದು ಮಾತಿನ ಚಕಮಕಿಯ ವಿಡಿಯೋಗಳನ್ನ ಅವತ್ತು ಇವತ್ತಿನ ಒಂದು ರಾಜಕಾರಣಕ್ಕೆ ಅವನ್ನ ತಳುಕು ಹಾಕಿ ಇವತ್ತು ಆ ವಿಡಿಯೋಗಳು ಇವತ್ತಿನ ವಿಡಿಯೋಗಳು ಅಂತೇಳಿ ಅವರು ಸೃಷ್ಟಿ ಮಾಡಿ ಏನು ಅವನ ಒಂದು ಚಿಲ್ಲರೆ ಬುದ್ಧಿಯನ್ನ ತೋರಿಸಕತ್ತಾನ. ಅಂತ ಚಿಲ್ಲರೆ ಬುದ್ಧಿಯನ್ನ ಆ ವ್ಯಕ್ತಿ ಬಿಡಬೇಕನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇವೆ. ಅದೇ ರೀತಿ ಅವನು ಎಷ್ಟು ಒಂದು ನಿಯತ್ತಿಲ್ಲದ ವ್ಯಕ್ತಿ ಅನ್ನೋದು ಒಂದು ಉದಾಹರಣೆ ಹೇಳ್ತೀನಿ. ಇವತ್ತಿನ ನಮ್ಮ ಭಾರತೀಯ ಜನತಾ ಪಕ್ಷದ ಒಂದು ಏನು ಅಧ್ಯಕ್ಷರಾದಂತ ಶ್ರೀಯುತ ಅಂಗಡಿಯವರು ಮುರಳಿಕಪ್ಪ ಅಂಗಡಿಯವರು ಅವರು ಒಬ್ಬ ಒಳ್ಳೆಯ ಸಂಭಾವಿತ ಮನುಷ್ಯ. ಅವನು ಏನೋ ಒಂದು ಹಿಂದೆ ಇದೇ ವ್ಯಕ್ತಿ ಜಿಲ್ಲಾ ಪಂಚಾಯತಿ ಉಪಾಧ್ಯಕ್ಷ ಆಗುವಂತ ಸಂದರ್ಭದಲ್ಲಿ ಅವನಿಗೆ ಈ ವ್ಯಕ್ತಿಯ ಮುರಳಿಂಗಪ್ಪ ಅಂಗಡಿಯವರ ಪತ್ನಿಯವರ ಮತದಿಂದ ಅವರು ಉಪಾಧ್ಯಕ್ಷ ಸ್ಥಾನಕ್ಕೆ ಏರಿದಂತ ವ್ಯಕ್ತಿ. ಆದರೆ ಆ ಒಂದು ಖುಷಿಯಲ್ಲಿ ಅವರು ಹಿಂದೆ ಭಾರತೀಯ ಜನತಾ ಪಕ್ಷದ ಎಲ್ಲ ಸದಸ್ಯರನ್ನ ಆ ವ್ಯಕ್ತಿಯ ಒಂದು ತೋಟಕ್ಕೆ ಕರೆಸಿ ಅವ್ರಿಗೆ ಊಟ ಮಾಡಿಸಿ ಒಂದು ಖುಷಿಯಲ್ಲಿ ಅವರೇನ ಕುಣಿದು ಕುಪ್ಪಳಿಸಿದ ಅವನ ವಿಜಯೋತ್ಸವದಲ್ಲಿ ಕುಣಿದು ಕುಪ್ಪಳಿಸಿರುವಂತ ವ್ಯಕ್ತಿಯ ಆ ಫೋಟೋಗಳನ್ನ ಇವತ್ತು ಅವನು ಯಾಡ್ ಮಾಡಿ ನನ್ನ ಜಿಲ್ಲಾ ಪಂಚಾಯತಿ ಉಪಾಧ್ಯಕ್ಷ ಆಗಲಿಕ್ಕೆ ಅವರು ಸಹಕಾರ ಮಾಡ್ಯಾರ ಅನ್ನುವಂತ ಒಂದು ಕನಿಷ್ಠ ಜ್ಞಾನವೂ ಆ ವ್ಯಕ್ತಿ ಅಂತ ಇರದೇನೆ ಅಂತ ಫೋಟೋಗಳನ್ನು ವೈಯಕ್ತಿಕ ಖಾಸಗಿ ಸ್ನೇಹಿತರು ಕೂಡಿಕೊಂಡು ಏನೋ ಊಟ ಮಾಡಿದ್ದು ಒಂದು ಏನೋ ಒಂದು ಹುಟ್ಟುಹಬ್ಬ ಇರ್ಬೋದು ಅಥವಾ ಇನ್ನಿತರ ಯಾವುದೋ ಒಂದು ಸಂದರ್ಭದಲ್ಲಿ ಒಂದು ಯಾವುದೋ ಒಂದು ಹೊಸ ವರ್ಷ ಇರ್ಬೋದು ಅಂತಲ್ಲಿ ಮೋಜಿ ಮಸ್ತಿ ಮಾಡಿರುವಂತ ಫೋಟೋಗಳನ್ನ ಸಾಮಾಜಿಕ ಜಾಲತಾಣದಲ್ಲಿ ಬಿಟ್ಟು ಇವತ್ತಿನ ರಾಜಕೀಯ ಒಂದು ಸನ್ನಿವೇಶಕ್ಕೆ ಆ ವ್ಯಕ್ತಿ ತಳುಕು ಹಾಕ್ತಿದ್ದಾರೆ. ಅಂದ್ರೆ ಆ ವ್ಯಕ್ತಿ ಹತ್ರ ಎಷ್ಟು ಸಣ್ಣ ಬುದ್ಧಿದೆ, ಅವ ಎಷ್ಟು ಚಿಲ್ಲರೆ ರಾಜಕಾರಣಿ ಅನ್ನುವಂತ ಒಂದು ವಿಷಯ ನೀವೆಲ್ಲ ತಿಳ್ಕೋಬೇಕಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತಾ ಮತ್ತು ಇವತ್ತಿನ ದಿವಸ ಆ ವ್ಯಕ್ತಿಯ ಇತಿಹಾಸ ನಮಗೂ ಕೂಡ ಗೊತ್ತದ. ಯಾಕಂದ್ರೆ ಅವನು ಪದೇ ಸುಳ್ಳುಗಳನ್ನೇ ಹೇಳ್ಕೊಂತ ಜನರ ಹತ್ರ ಇಂಥವೆಲ್ಲ ಮಾಡ್ಕೊಂತ ಅವನು ದೊಡ್ಡವನಾಗ್ಲಿಕ್ಕೆ ಬಂದಿದ್ದಾನೆ. ಹೀಗಾಗಿ ಆ ವ್ಯಕ್ತಿಯ ಇತಿಹಾಸ ನಮಗೂ ಕೂಡ ಗೊತ್ತದ. ಅವನೇನು ಬಹಳ ದೂರದಲ್ಲಿಲ್ಲ, ಅವನು ಇಲ್ಲೇ ನಡಹಳ್ಳಿ ಪಕ್ಕದಲ್ಲಿನೇ ಇರುವಂತ ಗ್ರಾಮದಲ್ಲಿ ಹುಟ್ಟ್ಯಾನ. ಕೇವಲ ಅವನು ನಾವು ಮಾಡ್ಬೇಕಂದ್ರ ನಾವು ಅವನ ವಿರುದ್ಧ ಸ್ವತಃ ಅವನ ಊರಲ್ಲಿ ಹೋಗಿ ಮಡಿಕೇಶ್ವರ ಗ್ರಾಮದಲ್ಲಿನೇ ಮಾಡುವಷ್ಟ ಶಕ್ತಿ ನಮಗೂ ಕೂಡ ಆದ್ರೆ ಆ ವ್ಯಕ್ತಿ ಮಾಡ್ಯಾನ ಅಥವಾ ಇನ್ನೊಬ್ಬರು ಯಾರೋ ವ್ಯಕ್ತಿ ಕೆಲವೊಂದು ಜನರಿಗೆ ತಲೆ ತುಂಬಿ ಮಾಡ್ಯಾನ ಅಂತ ಹೇಳಿ ಅಂತ ಕೀಳು ಮಟ್ಟಕ್ಕೆ ನಾವು ಹೋಗುವಂತ ಸಂಸ್ಕಾರ ನಮ್ಗೆ ಎಸ್ ಪಾಟೀಲ್ ನಡಹಳ್ಳಿ ಅವರು ನಮ್ಗೆ ಯಾರಿಗೂ ಕಲಿಸಿಲ್ಲ. ನಮ್ಮ ಹಿಂದಿರುವಂತ ಕಾರ್ಯಕರ್ತರಿಗಿರ್ಬೋದು, ನಮ್ಮ ಸಂಬಂಧಿಕರಿರ್ಬೋದು, ನಮ್ಮ ಸಮಾಜದಲ್ಲಿ ಅವರು ದಾನ ಧರ್ಮ ಮಾಡಬೇಕು, ಒಂದು ರೈತರ ಪರವಾಗಿ ನಿಂದಿರ್ಬೇಕು, ಬಡ ಜನರ ಪರವಾಗಿ ನಿಂದಿರ್ಬೇಕು, ಎಲ್ಲಾ ಸಮಾಜದಿಂದ ಪ್ರೀತಿಯಿಂದ ಕಾಣಬೇಕು, ಎಲ್ಲಾ ಸಮಾಜ ಬಂಧುಗಳನ್ನ ವಿಶ್ವಾಸದಿಂದ ಕಾಣಬೇಕು ಅನ್ನುವಂತ ಸಂಸ್ಕಾರವನ್ನ ನಮ್ಮ ಮನೆಯವರಿಗೂ ಅವರು ಕಲಿಸಿದ್ದಾರೆ. ಅದೇ ರೀತಿಯಾಗಿ
ನಮ್ಮ ಕಾರ್ಯಕರ್ತರಿಗೆ ಕೂಡ ಕಲಿಸಿದ್ದಾರೆ. ಹೀಗಾಗಿ ಅಂತ ಸಂಸ್ಕಾರಕ್ಕೆ ನಾವು ಬೆಲೆ ಕೊಡ್ತೀವಿ. ಇವತ್ತು ಯಾರೋ ಅವ್ರು ಮಾಡ್ಯಾರ ಅಂತ ಹೇಳಿ ಅವರಂತೆ ನಾವು ಅಂತ ಕೆಲಸವನ್ನು ಮಾಡುವಂತ ಕೀಳು ಮಟ್ಟಕ್ಕೆ ನಾವೆಲ್ಲ ಹೋಗೋದಿಲ್ಲ. ಹೀಗಾಗಿ ಆದ್ರೆ ಅವ್ರು ಮಾಡಿದ್ದು ಖಂಡನೆ ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಹೇಳ್ತೀವಿ, ಹೊರತಾಗಿ ನಾವು ಅಂಥದನ್ನು ಮಾಡೋದಿಲ್ಲ. ಹೀಗಾಗಿ ಈ ನಮ್ಮ ಭಾಗದ ಎಲ್ಲ ಅವರ ಎಸ್ ಪಾಟೀಲ್ ನಡಹಳ್ಳಿ ಅವರ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಇರ್ಬೋದು, ಅವರ ಅಭಿಮಾನಿಗಳು ಇರ್ಬೋದು, ಅವ್ರ ಮೇಲೆ ಪ್ರೇಮ ಇರುವಂತ ಸರ್ವ ಸಮಾಜದ ಎಲ್ಲ ಸಮಾಜವನ್ನು ಉಳ್ಕೊಂಡು ಪ್ರತಿಯೊಂದು ಸಮಾಜದಾಗ ಆ ಸಮಾಜ ಅವ್ರ ಮೇಲಿರುವಂತ ಎಲ್ಲಾ ಅಭಿಮಾನಿಗಳು ಕುಡ್ಕೊಂಡು ಸೋಮವಾರ ದಿವಸ ಸಾಯಂಕಾಲ ನಾವು ತಾಳಿಕೋಟೆಯಲ್ಲಿ ಒಂದು ಮೆರವಣಿಗೆಯನ್ನ ಮಾಡ್ಬೇಕು ಅನ್ನುವಂತ ಒಂದು ಅಥವಾ ಅವರ ಒಂದು ಅಭಿಮಾನದ ಯಾತ್ರೆಯನ್ನು ಮಾಡ್ಬೇಕು ಅನ್ನುವಂತ ಒಂದು ವಿಚಾರವನ್ನು ಇಟ್ಟುಕೊಂಡು ಇವತ್ತು ನಾವು ಸುದ್ದಿಗೋಷ್ಠಿಯನ್ನ ಕರೆದಿದ್ದೇವೆ. ಆ ಒಂದು ಸಂದರ್ಭದಲ್ಲಿ ಈ ಭಾಗದ ಎಸ್ ಪಾಟೀಲ್ ನಡಹಳ್ಳಿ ಅವರ ಮೇಲೆ ಅಭಿಮಾನ ಇರುವಂತ ಎಲ್ಲ ಸರ್ವ ಸಮಾಜದ ಬಂಧುಗಳು, ಸರ್ವ ಸಮಾಜದ ಒಂದು ಅವರ ಭಾರತೀಯ ಜನತಾ ಪಕ್ಷದ ಎಲ್ಲ ಕಾರ್ಯಕರ್ತರು ಆ ಒಂದು ಸಂದರ್ಭದಲ್ಲಿ ಪಾಲ್ಗೊಳ್ಬೇಕನ್ನುವಂತ ವಿನಂತಿಯನ್ನ ಈ ಸಂದರ್ಭದಲ್ಲಿ ನಾವು ಮಾಡ್ಕೊಂತೀವಿ. ಯಾಕಂದ್ರೆ ಎಸ್ ಪಾಟೀಲ್ ನಡಹಳ್ಳಿ ಅವರು ರಾಜಕೀಯಕ್ಕೆ ಬಂದದ್ದು ನಮಗೆಲ್ಲ ಗೊತ್ತಿರುವಂತ ವಿಷಯ. ಅವರು ಈ ಭಾಗದ ಹೋರಾಟವನ್ನು ಮಾಡ್ಕೊಂತ, ಸಮಾಜ ಸೇವೆಯನ್ನ ಮಾಡ್ಕೊಂತ, ಬಡವರಿಗೆ ದಾನ ಧರ್ಮದ ಮುಖಾಂತರ ರಾಜಕಾರಣಕ್ಕೆ ಬಂದಂತ ವ್ಯಕ್ತಿ ಅವರು. ಇವ್ರ ಜೊತೆ ವಿಡಿಯೋ ಕ್ಲಿಪ್ ಮಾಡಿ, ಕುತಂತ್ರ ಮಾಡಿ, ನಾಟಕ ಮಾಡಿ ರಾಜಕಾರಣಕ್ಕೆ ಬಂದಂತ ವ್ಯಕ್ತಿ ಅಲ್ಲ. ಆದ್ರೆ ರಾಜಕೀಯವಾಗಿ ಹೇಳಿಕೆಗಳನ್ನ ಕೊಡುವಂತ ಸಂದರ್ಭದಲ್ಲಿ ರಾಜ್ಯ ಮಟ್ಟದ ನಾಯಕರು ಅವರವರ ಒಂದು ಪಕ್ಷದ ವಿರುದ್ಧ ಒಂದು ಪಕ್ಷದ ಹೇಳಿಕೆಗಳನ್ನು ಕೊಡ್ತಿರ್ತಾರೆ, ಒಂದು ವ್ಯಕ್ತಿ ವಿರುದ್ಧ ಒಂದು ವ್ಯಕ್ತಿ ಹೇಳಿಕೆ ಕೊಡ್ತಾರೆ. ಅವೆಲ್ಲ ಹೇಳಿಕೆಗಳು ಅವರ ವೈಯಕ್ತಿಕ ರಾಜಕಾರಣಕ್ಕೆ ಸಂಬಂಧಪಟ್ಟದ್ದು. ಅವರ ಕುರಿತು ಅವರು ಏನು ಹೇಳಿಕೆಗಳನ್ನ ಜನ ಅರ್ಥೈಸ್ಕೊಂತಿರ್ತಾರೆ, ಯಾವ ಸರಿ ತಪ್ಪು ಅಂತ ಹೇಳಿ ಇವತ್ತು ಸಮಾಜದ ಜನ ಎಲ್ಲ ನೋಡ್ತಾ ಇರ್ತಾರೆ. ಯಾರು ಮಾತಾಡಿದ್ರೆ ಸೂಕ್ತ ಐತೆ ಇಲ್ಲ ಅಂತ ಹೇಳಿ ಸಮಾಜದ ಜನ ತೀರ್ಮಾನಿಸ್ಕೊಳ್ತಾರೆ. ಆ ಹೇಳಿಕೆಗಳಿಗೆ ಪ್ರತಿಕ್ರಿಯೆ ಕೊಡುವಂತ ವ್ಯಕ್ತಿತ್ವ ಮತ್ತು ಆ ಹೇಳಿಕೆಗಳನ್ನ ವಿರೋಧಿಸುವಂತ ವ್ಯಕ್ತಿತ್ವ ಇಂಥ ಚಿಲ್ಲರೆ ವ್ಯಕ್ತಿಗಳಿಗೆ ಇಲ್ಲ. ಮುಂದಿನ ದಿನಮಾನಗಳಲ್ಲಿ ಅವ್ರು ಎಚ್ಚೆತ್ತುಕೋಬೇಕು. ಮತ್ತೆ ಮುದ್ದೇಬಳದಲ್ಲಿ ಕೂಡ ಇಂಥ ಒಂದು ಹೀನ ಕೃತ್ಯವನ್ನ ಮಾಡ್ಲಿಕ್ಕೆ ಅವ್ರೇನೋ ಇನ್ನೆರಡು ಕೂಸನೆ ಮಾಡ್ತಾರೆ ಅನ್ನುವಂತ ಒಂದು ಸುದ್ದಿ ನಮ್ಗೆ ಗೊತ್ತಾದ. ಅವ್ರು ಎಷ್ಟೇ ಕುತಂತ್ರ ಮಾಡಲಿ, ಎಷ್ಟೇ ಅಂತ ಕೀಳು ಮಟ್ಟದ ರಾಜಕಾರಣ ಮಾಡಲಿ, ಅವರಿಗೆ ಅವರನ್ನ ಮೆಟ್ಟಿ ಹಾಕುವಂತ ಅಂತ ಕುತಂತ್ರಿಗಳನ್ನ ಮೆಟ್ಟಿ ಹಾಕುವಂತ ಒಂದು ಕೆಲಸ ನಾವು ಮಾಡ್ತೇವೆ. ಆದ್ರೆ ಅಥವಾ ಯಾವುದೇ ಸಮಾಜದಲ್ಲಿ ನಮ್ಗೆ ನಮ್ಮ ವಿರುದ್ಧ ಮಾಡ್ಯಾರ ಅಂತೇಳಿ ಮತ್ತೊಂದು ಸಮಾಜದ ಮೇಲೆ ನಾವು ತಪ್ಪು ಕೂಡ ತಿಳ್ಕೊಳ್ಳೋದಿಲ್ಲ. ಆ ಸಮಾಜದವ್ರಿಗೆ ಮಾಡ್ಯಾರ ಅಂತೇಳಿ ಆ ಸಮಾಜದ ಬಗ್ಗೆ ನಮ್ಗೆ ಅಭಿಮಾನನೂ ಕಮ್ಮಿ ಆಗಲ್ಲ. ಬಟ್ ಯಾವುದೋ ಒಂದು 4 ಜನ ವ್ಯಕ್ತಿಗಳು ಮಾಡಿದ್ರೆ ಆ ಸಮಾಜದವ್ರು ಮಾಡ್ಯಾರ ಅಂತ ನಾವು ದೂಷಣೆನೂ ಕೂಡ ಮಾಡೋದಿಲ್ಲ. ಇವತ್ತು ನಮ್ಮ ಮತ ಹಾಕಿದವ್ರು ಇರ್ಬೋದು, ಹಾಕದೇ ಇರ್ಬೋದು. ಅದರಲ್ಲಿ ವಿಶೇಷವಾಗಿ ಇವತ್ತು ಹುದ್ದೆಗಳು ವಿಧಾನಸಭಾ ಕ್ಷೇತ್ರದಲ್ಲಿ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಇರುವಂತೆ ಮುಸ್ಲಿಂ ಸಮಾಜದ್ದು ಇವತ್ತು ಎಸ್ ಪಾಟೀಲ್ ನಡಹಳ್ಳಿ ಅವರ ಚುನಾವಣೆಯಲ್ಲಿ ಅವರು ಮತಗಳನ್ನೇ ನಮ್ಗೆ ಹಾಕಿಲ್ಲ ಅನ್ನುವಂತ ವಿಷಯ ತಮಗೆಲ್ಲ ಗೊತ್ತದ. ಆದ್ರೂ ಕೂಡ ಅವರು ಮತ ಹಾಕಿಲ್ಲ ಅಂದ್ರೂ ಕೂಡ ಅಂತ ಸಮಾಜಗಳನ್ನು ಕೂಡ ನಾವು ಪ್ರೀತಿಯಿಂದ ಕಾಣುವಂತ ಕೆಲಸ ಮಾಡ್ತೀವಿ. ಅವ್ರ ಮೇಲೇನು ಕೂಡ ನಾವು ಎಂದೂ ಇಲ್ಲಿವರೆಗೆ ಆ ಸಮಾಜಕ್ಕೂ ಗೊತ್ತದ. ಎಸ್ ಪಾಟೀಲ್ ನಡಹಳ್ಳಿ ಅವರು ಯಾವುದೇ ಸಮಾಜದ ಮೇಲೆ ಅವರು ವೈಯಕ್ತಿಕವಾಗಿ ನಿಂದನೆ ಮಾಡಿದಂತವರಲ್ಲ, ಯಾವುದೇ ಸಮಾಜವನ್ನ ಅಲ್ಲಗಳೆದಂತವರಲ್ಲ, ಓಟ್ ಹಾಕಿದವರು ಬಂತು, ಹಾಕ್ಲಾರ್ದವ್ರು ಬಂತು, ಅವ್ರನ್ನ ಎಲ್ಲಾ ಸಮಾಜವನ್ನ ಪ್ರೀತಿಯಿಂದ ಕರೆದುಕೊಂಡಂತ ಹೋದಂತ ವ್ಯಕ್ತಿ. ಇವತ್ತು ನಾವು ಎಷ್ಟೋ ಜನ ಕಡೆಗಿನ ಜನರನ್ನ ನಾವು ಎಸ್ ಪಾಟೀಲ್ ನಡಹಳ್ಳಿ ಇಲ್ರಿ ಆ ಸಮಾಜದವ್ರಿಗೆ ನಿಮ್ಗೆ ಓಟ್ ಹಾಕಿಲ್ಲ, ಆದ್ರೆ ನೀವು ಭಾಳ ಅವ್ರನ್ನ ಹಚ್ಕೊಂತೀರಿ, ಭಾಳ ಪ್ರೀತಿಯನ್ನು ಮಾಡ್ತೀರಿ ಅಂತ ಹೇಳಿ ನಾವ ವಿರೋಧ ಮಾಡಿದ್ರು ಕೂಡ ಕೆಲವು ಜನ ವಿರೋಧ ಮಾಡಿದ್ರು ಕೂಡ ಇರ್ಲಿ ಬಿಡು ಎಲ್ಲರೂ ನಮ್ಮವರೇ ಅನ್ನುವಂತ ಗುಣ ಅವರಲ್ಲಿ ಅದ. ಹೀಗಾಗಿ ನಾವೆಲ್ಲ ಸಮಾಜವನ್ನ ಪ್ರೀತಿಸ್ತೇವೆ, ಎಲ್ಲ ಒಂದು ಜನಾಂಗವರನ್ನ ಪ್ರೀತಿಸ್ತೇವೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಈ ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿಯನ್ನು ಮಾಡಿ ನಾವೇನು ಮುಂದಿನ ನಮ್ಮ ಈ ಕಾರ್ಯಕ್ರಮದ ರೂಪರೇಷೆಯನ್ನು ತರಲಿಕ್ಕೆ ಇವತ್ತಿನ ದಿನ ತಮ್ಮೆಲ್ಲ ಪತ್ರಿಕಾ ಮಾಧ್ಯಮದ ಎಲ್ಲ ಸ್ನೇಹಿತರನ್ನು ಕರೆದು ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಿಜಯ ಧ್ವನಿ ನ್ಯೂಸ್.